ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವಾದ್ರೂ ಮಸ್ತ್ ಅದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ವ್ಲಾಗ್. ಸೊ ಇವತ್ತು ನಾವು ಏನು ಮಾಡತ್ತೀವಿ ಅಂತಂದ್ರೆ ನಮ್ಮ ಸ್ಕೂಬಿನ ಕರ್ಕೊಂಡು ಬಂದೇವಿ. ನಮ್ಮ ಮನೆಯಿಂದನೇ ಎಲ್ಲ ಊಟ ಗೀಟ ಮಾಡ್ಕೊಂಡು ಬಂದೇವ್ರಿ ಗೈಸ್. ಅಂದ್ರೆ ಇದಕ್ಕೆ ಮಾಡಿಸ್ಕೊಂಡು ಬಂದೇವ್ರಿ. ಸೊ ಹುಡುಕ್ಯಾಡತ್ತ ಅವ್ರ ಅಮ್ಮನ ಬಿಟ್ಟು ಒಂದು ಕ್ಷಣ ಇರಂಗಿಲ್ಲಕಿ. ಇವತ್ತು ಹೆಂಗೆ ಸರ್ವೈವ್ ಆಕಾಳಂತ ನೋಡ್ಬೇಕು. ಅಂದ್ರೆ ನನಗೂ ಒಬ್ಬಕ್ಕೆ ಇರ್ತೇನಲ್ಲ, ಯಾವಾಗಾರೆ ಕರ್ಕೊಂಬರಕ್ಕೆ ನಡಿತೈತಿ ಅಂತ ಹೇಳಿ. ಸೊ ಸ್ಕುಬು ಅಮ್ಮ ಬೇಕು. ಅಮ್ಮ ಶಕು ಅಮ್ಮ ಎಲ್ಲದ. ಅಮ್ಮ ಎಲ್ಲದಾಳ? ನಿಮ್ಮ ಮನ್ಯಾಗ ಅದಾಳ ಅಮ್ಮ? ಬಾ 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 ಅಪ್ಪ ಬಂದ ಬಾ ಬಾ ಅಪ್ಪ ಬಂದ ತೆಗಿ. ಇಲ್ಲಿ ಬಾಗ ತೆಗಿಲಿ. ಹಾಂ, ಹೋಗಕ್ಕೆ ಟ್ರೈ ಮಾಡ್ತಾಳ್ರಿ ಹೊರಗೆ. ಸೊ ಹಾಗಾಗಿ ಕಂಫರ್ಟೇಬಲ್ ಇಲ್ಲ. ಕಂಫರ್ಟ್ ಇಲ್ಲ ಅಪ್ಪ. ನಾಳೆ ಹೋಗೋದು ಮತ್ತೆ. ಅಪ್ಪ ಊರಿಗೆ ಹೋಗ್ತೈತಂತೆ ಎಲ್ಲೋ, ಅದ್ರ ಸಲ ನಾಳೆ ಹೋಗೋದ. ನಾಳೆ ಅಲ್ಲೇ ಇರೋದನ ಅಪ್ಪ. ಅದಕ್ಕೆ ಅಮ್ಮನ ಮನೆಯಾಗೆ ಇರ್ತೇನೆ ನಾನು ನಿನ್ನ ಜೊತೆ ಗುಂಡು. ಈಗ ಹೆಂಗೆ ಸರ್ವೈವ್ ಆಗ್ತಾಳು, ಇವತ್ತು ಹೆಂಗೆ ಇರ್ತಾಳು ನೋಡ್ದೈತಿ. ಆ್ಯಂಡ್ ಮಮ್ಮಿ ಜೊತೆ ಬಂದಾಗ ಕಂಫರ್ಟೇಬಲ್ ಆಗಿರ್ತಾಳು, ಬಟ್ ಒಬ್ಬಕ್ಕೆ ಬಂದಾಗ ಹೆಂಗೆ ಇರ್ತಾಳೆ ಅನ್ನೋದು ಅಲ್ರಿ. ಸೊ ಹಂಗಾಗಿ ನೋಡ್ರಿ, ಈಶ್ವರನ ಮುಂದೆ ಬಸವನ್ ಕುಂತ ಹಂಗೆ ಕುಂತಿರ್ತಾಳೆ ನನ್ನ ಮಗಳು. ಸೂರ್ಯ CNG ಹಾಕಿಸ್ಕೊಳಕ್ಕೆ ಹೋಗಿದ್ದಾನೆ. CNG ಹಾಕಿಸ್ಕೊಂಬರ್ಲಿ. ಆ್ಯಂಡ್ ನಾವೊಂದು ಇನ್ನೊಂದು ಏನಪ್ಪ ಅಂತಂದ್ರೆ, ನಾಷ್ಟಕ್ಕೆ ಯಾವಾಗಲೇ ಒಮ್ಮೊಮ್ಮೆ ಇದನ್ನು ಮಾಡ್ಕೊಂಡು ತಿನ್ಬೇಕಂಥೇಳಿ ತೇಪಲ ಲೈಕ್ ತಾಲಿಪಟ್ಗತೆ ಹಂಗಂದ್ರೆ. ಸೊ ಇದನ್ನು ತೊಗೊಂಬಂದು ಇದ್ರಾಗ 10 ಪೀಸ್ ಇರ್ತಾವೆ. ಸೊ ನೋಡ್ರಿ, ಇದನ್ನು ತೊಗೊಂಡು ತಿನ್ಬೇಕಂತೇಳಿ. ಪ್ಲಸ್ ಅದ್ರ ಜೊತೆ 2 ಉಪ್ಪಿನಕಾಯಿ ಪಾಕಿಟು ಫ್ರೀ ಕೊಡ್ತಾರೆ, ಒಳಗಿಡ್ಬೇಕಿದೆ. ಯಾವಾಗ ರೀ ಸಮ್ಟೈಮ್ಸ್ ಏನ್ರಿ ತಿನ್ನೋಕೆ ಸ್ನ್ಯಾಕ್ಸ್ ಬೇಕಾದಾಗ ಅಷ್ಟೇ. 3 ಮಂತ್ಸ್ ಅಷ್ಟೇ ಲೈಫ್ ಐತೆ ಇದಕ್ಕೆ. ಸೊ ಹೆಂಗೆ ಹುಡುಕ್ಯಾಡತ್ತ ನೋಡ್ರಿ. ಸ್ಮೆಲ್ಲೆಲ್ಲ ಹೆಂಗೆ ನೋಡತ್ತ. ಏನು ಸ್ಮೆಲ್ ನೋಡತ್ತೀರಿ ಪುಟ್ಟ? ಆಕೆಗೆ ಇಲ್ಲಿ ನೀರು ಹಾಕಿಟ್ಟಿದ್ದೇವೆ. ಅಲ್ಲಿ ಕರೆಕ್ಟ್ ಅಲ್ಲೇ ಹೋಗಿ ಕುಡಿತಾಳು. ಆ್ಯಂಡ್ ಇಲ್ಲೆಲ್ಲ ನೀಟಾಗಿಟ್ಟು ಬರ್ತಾನೆ ಪಾಪ ಬರ್ತಾನೆ. ನನಗೆ ಜೀವ ಮರ ಅನ್ನತೈತಿ. ಅವ್ರ ಅಮ್ಮ ಇಲ್ಲಂದ್ರೆ ಆರಾಮಿರ್ತಾಳು, ಬಟ್ ಇಲ್ಲಿ ಹೆಂಗೆ ಇರ್ತಾಳೆಲ್ಲ. ಬಾ ಇಲ್ಲಿ ಮೇಲೆ ಬಾ 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 ಬಾ. ಶಾಣೆ ಐತ್ರಿ, ಮೂಗು ಪ್ರಾಣಿ ಆದರೂ ಎಲ್ಲ ಗೊತ್ತಾಗ್ತೈತಿ ಅಲ್ಲ. ಏನೈತಿ ಪಪ್ಪ ಮಮ್ಮಿ ಮನ್ಯಾಗ ಏನೈತಂತ ನೋಡತ್ತಿ, ಹುಡುಕ್ಯಾಡತ್ತಿ. ಹಾಂ ಕಂದ ಕೂತ್ಕೊ. ಡಿಟ್ಟೋ ಸೇಮ್ ನನಗೇನಾರೆ ಹೆಣ್ಮಗಳಾಗಿದ್ರೆ ಹಿಂಗೆ ಇರ್ತಾಳೆ. ಯಾರಿಗೊತ್ತು ಲೈಕ್ ಇದೇ ಥರ ಬಿಹೇವ್ ಮಾಡ್ತಾಳೇನೋ. ಅಷ್ಟು ವೆಲ್ ಮ್ಯಾನರ್ಡ್ ಪೆಟ್ ಐತ್ರಿ ನಮ್ದು. ನನ್ನ ಮಗಳೈಕಿ ಸ್ಕೂಬು. ನೋಡಿ ಅಲ್ಲಿ ನೋಡಲ್ಲ ಸ್ಕೂಬು, ಅಲ್ಲಿ ನೋಡಿ. ಹಾಂ, ಸೊ ಸೂರ್ಯ ಬರಲಿ ಆಮೇಲೆ ತೋರಿಸ್ತೇನಂತ. ಸ್ಕೂಬಿ ಪಾಪ ಒಂಥರ ಇದನ್ನ ಆಗತೈತಿ, ಬೇಜಾರಾಗೈತಿ. ಅಮ್ಮ ಕಡೆ ಹೋಗುನು, ಅಮ್ಮ ಕಡೆ ನಾಳೆ ಹೋಗುನು ತಗೋ. ಆಕೆಗೆ ಬೇಜಾರಾಗೈತಿ. ಯಾಕಂದ್ರೆ ನಮ್ಮ ಮಮ್ಮಿ ಕಡೆ ಇದ್ದಿದ್ದು ಸಮಯ. ಈಗ 11 ಆತು, ಸೂರ್ಯ ಇನ್ನೂ ಮಠ ಬರಲಿಲ್ಲ. ಅರ್ಧ ತಾಸು ಮ್ಯಾಲೆ ಆತ ಹೋಗ್ಯಾವ. ಆ್ಯಂಡ್ ಈಗ ಬರ್ತೇನೆ ಅಂತ ಹೇಳಿದಾನೆ, ಇಲ್ಲೇ ಕಾರ್ನರ್ ಕದಾನ ಅಂತ ಹೇಳಿದಾನು. ಆ್ಯಂಡ್ ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ. ಈಗ ಕಾರ್ನರ್ ಅದಾನಂದ್ರೆ ಬರ್ತಾನೆ, ಇಷ್ಟೊತ್ತಿನಾಗ ಎಲ್ಲಿ ಹೋಗ್ತಾನು. ಆ್ಯಂಡ್ ಸ್ಕೂಬಿ ಹಾಕು ಕಿವಿ ಹಿಂಗೆ ನಿಗರ್ ನಿಲ್ಲಕತ್ತು. ಅವ್ರಪ್ಪ ಬಂದು ಯಾರಿಗೆ ಗೊತ್ತಾ, ಆ ಕಡೆನೂ ಭಾಳ ಲಕ್ಷ ಕೊಡತ್ತಾಳಕಿ ಅನ್ಸೋ ಮಟ್ಟಿಗೆ. ಅವರಪ್ಪ ಬಂದೇನು ಅದಕ್ಕೆ ಭಾಳ ಹತ್ತಾಗ ಲಕ್ಷ ಕೊಡತ್ತ. ಆ್ಯಂಡ್ ಇಲ್ಲಿ ಹೊಟ್ಟೆ ಇಲ್ಲಿ ನುಸಾದಿತ್ತಂದ್ರೆ ಡೈರೆಕ್ಟ್ ಅಲ್ಲೇ ಬಾಜು ಅಂದ್ರೆ ಹಿಂದಿನ ಸೈಡಿಗೆ ಬೆನ್ನಿಗೆ ನುಸಾದಿತ್ರಿ. ಅಂದರೆ ಚುಚ್ಚಿದಂಗೆ ಆಗತ್ತೈತಿ. ನನಗೆ ಅನ್ಸೋ ಮಟ್ಟಿಗೆ ಮತ್ತು ಕಿಡ್ನಿ ಸ್ಟೋನ್ ಆಗೈತಿನೋ, ಹೊಟ್ಟೆಗೆ ಹಳ್ಳಾಗ್ಯಾವೇನೋ ಅಂತ ಅನ್ಸಾಗೈತಿ. ಹೋದ ಸಲನೂ ಅವಾಗೂ ಹಿಂಗಾಗೈತಿ ನನಗೆ. ಇವಾಗೂ ಭಾಳ ತ್ರಾಸ ಮಾಡತ್ತೈತಿ. ಉಳ್ಳಾಡಕ್ಕೆ ಬಿಡಾತಿಲ್ಲ, ಮಲ್ಕೊಳಕ್ಕೆ ಕೊಡತ್ತಿಲ್ಲ. ಆ್ಯಂಡ್ ನೆಟ್ಟಮ್ ನಿಲ್ಲಕ್ಕೆ ಕುಂಡ್ರಕ್ಕೆ ಕೊಡತ್ತಿಲ್ಲ. ನಾನು 1-2 ಸಲ ನಚ್ಕೋಬೇಕು ರೀ. ಯಾಕೆ ಸುಸ್ತಾಗತ್ತೈತೆ ನನಗೆ. ಅದು ಇದ್ರ ಸಲಿಗೆ ಸುಸ್ತಾಗತ್ತೈತಿ. ಕೆಲಸ ಅದು ಮಾಡಲ್ಲ ಅಂದ್ರೆ ಹೊಟ್ಟೆ ಅದು ನುಸಾಗೈತಲ್ಲ, ಅದ್ರ ಸಲಿಗೆ ಯಾಕೋ ಭಾಳ ಅಂದ್ರೆ ಭಾಳ ಸುಸ್ತು ಫೀಲ್ ಆಗತ್ತೈತೆ ನಂಗೆ. ಸ್ಕೂಬ್ ಯಾಕೋ ಶಾಂತ ಕುಂತಾಳಂದ್ರೆ ಅವರಪ್ಪ ಬರ್ತಾನಂತ ಅರ್ಥ. ಹೋಗುನ್ ನಡ್ರಿ. ನಿಮ್ಮ ಅಪ್ಪ ಬಂದಾನೇನು ನೋಡೋನು. ಮೊದಲೇ ಮುಂದೆ ಹೋಗ್ಕಾಳಕ್ಕೆ ಒಟ್ಟಕ್ಕೆ ಅವ್ರ ಅಪ್ಪನ ನೋಡೋದು ಫಿಕ್ಸು. ಅದ್ರ ಸಲ
ಅಪ್ಪ ಬಂದ ಒಳಪ್ಪ ಇರ್ಲ ಇವತ್ತು ಒಂದಿನ ಹೆಂಗಿರ್ತಾಳೆ ನೋಡ್ಬೇಕು. ಅವ್ರ ಅಮ್ಮ ಇದ್ದಾಗ ಇರ್ತಾಳೆ. ಅಲ್ಲ, ಅವ್ರ ಅಮ್ಮ ಇದ್ದಾಗ ಇರ್ತಾಳೆ. ಈಗ ನಮ್ಮಿಬ್ಬರ ಜೊತೆ ಹಂಗೆ ನನ್ನ ಜೊತೆನೂ ಅದಾಳ ಈಗ ಒಬ್ಬಕ್ಕೆ. ಬಟ್ ಈ ಹೊಸ ಮನ್ಯಾಗ ಅದ ಮೇನ್ ಪ್ಲ್ಯಾನ್ ನಂದು ಅದ ಐತಿ. ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಒಬ್ಬಕ್ಕೆ ಇರ್ತೀನಿ ಮತ್ತು ಅದ್ರ ಸಲುವಾಗಿ ಈಕಿ ಬೇಕು. ನಮ್ಮ ಮಮ್ಮಿ ಇದ್ರೆ ಇರ್ತಾಳ್ರಿ, ಅದ್ರ ಸಲುವಾಗಿ ನೋಡು ಏನು ಮಾಡ್ತೈತಿ ಹೆಂಗಿರ್ತೈತೆ ಅಂತೇಳಿ. ಆ್ಯಂಡ್ ನಮ್ಮ ಮನ್ಯಾಗಿದ್ದಾಗ ನನ್ನ ಜೊತೆ ಒಬ್ಬಕ್ಕೆ ಇರ್ತಾಳೆ. ಬಟ್ ಇದು ಹೊಸವಾಗೈತ್ಲ, ಅಲ್ಲಿ ಹೊರಗೆ ಆಡ್ಯಾಡ್ತಾಳು, ಇದನ್ನು ಮಾಡ್ತಾಳು. ಬಟ್ ನೋಡೋಣ ರಾತ್ರಿ ಅದು ಎಬ್ಸಾಕತ್ರ ತೋರಿಸ್ತೇನೆ ನಿಮಗೆ ವಿಡಿಯೋ ಒಳಗೆ. ಊಟ ಮಾಡೋಣ. ಬಂಗಾರ ಗುಂಡು ಅಪ್ಪ ಬಂದಿಲ್ಲ ನೋಡ್ರಿ, ಊಟ ಮಾಡೋಣ. ಅಪ್ಪ ಕುಡಿ ಹೋಗಿ ನೀ ಕೈ ತಕೊ, ನೀನು ಕೈ ಕಾಲು ತಕೊ, ಊಟ ಮಾಡೋಣ. ಫ್ಯಾನ್ ಹಚ್ಕೊಂಡು ಊಟ ಮಾಡ್ತೇವೆ. ನಮ್ಮನೆ ಶೆಕೆ ಐತೆ ನಮ್ಮ ಮನ್ಯಾಗ. ಈಗ ನಾವು ಮತ್ತು ಸ್ಕೂಬಿ ಮ್ಯಾಲೆ ವಾಕಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗತ್ತೇವೆ ರೀ. ಸೂರ್ಯ ಬೆಳಗಾಗ ಸೀಕ್ರೆಟ್ ಇಲ್ಲೈತೆ ನೋಡ್ರಿ. ವೆಟ್ ವೈಪ್ಸ್ಲಿ ಹಿಂಗೆ ಒರೆಸ್ಕೊತಾನ, ಹಿಂಗೆ ಅಲ್ಲಿ ಬೇರೆ ಜಲ್ ಹಚ್ಕೋತಾನ. ಈಗ ಅದ್ರ ಒಂದು ನಮ್ಮ 4 ದಿವಸ ಅದು ಹಚ್ಕೋತೀನಿ. ಯಾಕಪ್ಪ ಅಂತಂದ್ರೆ ಬಿಸಿಲಿಗೆ 4 ದಿವಸ ಅಲ್ಲ, ಒಂದು ತಿಂಗಳಾತು. ಯಾಕೆ ಸುಳ್ಳು 3-4 ದಿವಸ ಗ್ಯಾಪ್ ಅಲ್ಲ, ಒಂದು ತಿಂಗಳದಾಗ 3-4 ದಿನ ಗ್ಯಾಪ್ ಅಷ್ಟೇ ರೀ. ಆಮೇಲೆ ಹಚ್ಕೊಂಡಿನಲ್ಲ ಮ್ಯಾಲೆ ಹೋಗ್ತೀವಿ ವಾಕಿಂಗ್ ಮಾಡಕ್ಕೆ. ಸೂರ್ಯ ಬರ್ತಾನೋ, ನಾನು ಬರ್ತೇನೆ. ಆ್ಯಂಡ್ ನಾನು ಹೋಗ್ತೀನಿ, ಸ್ಕೂಬಿನೂ ಬರ್ತಾನೆ. ಅಲ್ಲ ಪುಟ್ಟ ಹಿಂಗೆ ಕಟ್ಟಂಗಿಲ್ಲ ನಾವು. ಬಟ್ ಅಲ್ಲಿ ಮ್ಯಾಲೆ ಒಂದು ವೇಳೆ ಅಲ್ಲಿಂದ ಇಲ್ಲಿ ಹಾರಿ ಗೀರಿ ಬಿದ್ದರೆ ಬೆಳಗ್ಗೆ ಕ್ರೀಮ್ ಅಲ್ಲ ಏನೋ ಸ್ಕಿನ್ ಚಲೋ ಇರ್ತೈತಿ. ಬೆಳಗ್ಗೆ ಹಾಕ ಹಚ್ಕೋತಾನ್ರಿ, ಬೆಳಗ್ಗೆ ಹಾಕ ಹಚ್ಕೋತಾನ. ಆಯುರ್ವೇದಿಕ್ ಐತಿ, ಏನು ಸೈಡ್ ಇವ ಬೆಳಗ್ಗೆ ಹಾಕಕ್ಕೆ ಹಚ್ಕೋತಾನ್ರಿ. ಇವ ಹೇಳಿದ್ರಿ ಮಾತು, ಬೆಳಗ್ಗೆ ಹಾಕ್ತೇನೆ ಗಿಡ್ಡಿನ ಆಯ್ತಿರ್ಲಿ, ಭಾಳ ಟೈಮಿಂಗ್ ಆಗೈತಿ, ಪೀನಿಂಗ್ ಆಗೈತಿ ಅಂತ ಕರೆ ಹೇಳೋಗಿದ್ದ. ನನ್ನ ಮುಖ ನೋಡ್ರೆ ಟ್ಯಾನಿಂಗ್ ಹೋದಂಗೆ ಅನಿಸ್ತೈತಿ. ಆಬ್ವಿಯಸ್ಲಿ ಅಳಸ್ತೈತಿ. ನನ್ನ ಫೇಸ್ ನೋಡ್ರಿ ನಮ್ಮನೆ ಶೆಕೆ ಆಗತೈತಿ ನನಗೆ. ಅದಕ್ಕೆ ಒಂದಿಟ್ಟು ಮ್ಯಾಲೆ ಹೋಗಿ ಅಡ್ಡಾಡಿ ಬರೋಣ ಅಲ್ಲ. ಹೋಗುಣಪ್ಪ ಹೋಗುಣ ಚಿನ್ನ ಮರಿ ನಡಿ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಕಳಕ್ಕೆ ನಾನು. ನಾ ಏನು ಹೋದ್ರು ನನ್ನ ಹಿಂದೆ ಬರ್ತಾಳೆ ಆಕಿ. ಮತ್ತು ತೊಗೊಂಡು ಹೋಗ್ಲಿಕ್ಕಂದ್ರೆ ಹೆಂಗೆ ಮಾತು ಒದರ್ತೈತಿ. ಒಂದನ್ನು ಹೆಂಗೆ ಬಿಟ್ಟು ಹೋಗ್ಲಿಯಪ್ಪ, ಆಕೆ ಅದಾಳ ಅಂಥೇಳಿ ನನಗೆ ಇನ್ನೊಂದು ಧೈರ್ಯ ಬಂದೈತಿ. ಧೈರ್ಯ ಅಲ್ಲ ಚಿನ್ನಿ ಕಂದ. ಮ್ಯಾಲೆ ವಾಕಿಂಗ್ ಮಾಡ್ತೀವಿ ಗಪ್ರಿ. ಪಳಪಳನೆ ಹೊಳೆಯುವುದು ಮುಖ 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 ಮುಖ. ನಮ್ಗಿಂತ ಮುಂದೋಡಿ ಹೊಂಟಾಳು ಸ್ಕೂಬಿ. ನಡಿ ನಡಿ ಹೋಗ. ಎಷ್ಟು ಶಾಂತ ಐತಿ, ಗಾಳಿ ಹೆಂಗೆ ಬರತೈತಿ ಅಲ್ಲ ಯಪ್ಪ. ನಮ್ಮ ಮನೆಯೊಳಗೆ ಒಂದಿಟ್ಟು ಗಾಳಿ ಇಲ್ಲ, ಸಫೋಕೇಶನ್ ಆಗತ್ತೈತಿ. ಈಗ ಮ್ಯಾಲೆ ಬರೋಣ ಎಷ್ಟು ಆರಾಮ ಅನ್ಸತೈತ್ರಿ ಗೈಸ್. ಸ್ಕೂಬಿನೂ ಅಡ್ಡಾಡತ್ತ, ಸೂರ್ಯನೂ ಅಡ್ಡಾಡತ್ತಾನ. ಎಷ್ಟು ಚಲೋ ಅನ್ಸತೈತಿ. ಅಡ್ಡಾಡ ಶೂ ಅದು ಮಾಡಿ. ನನಗೆ ಹತ್ತಾಗೈತ್ಲ ಕರೆ ಚಲೋ ಅನ್ಸತೈತಿ. ಇರಲಿ ಬಿಡ, ಆಯ್ತು ತಳಗೆ ಹೋಗಂಗಿಲ್ತ. ಸ್ಕೂಬಿಗೆ ಮ್ಯಾಲೆ ಬಂದು ನಮ್ಮ ನಡಕ್ಕೆ ಮಕ್ಕೊಂಡೈತಿ. ಹಿಂಗೆ ದಿನ ಐತೆ ಚಂದ ಅನಿಸೈತಿ. ಗುಂಡಕ್ಕ ಆಟ ಆಡ್ಸತ್ತ ನೋಡಪ್ಪ. ಹೊಸ ಮನೆ ಅನ್ಸೈತಿ. ಜೋಶ ಮಾತಾಡ, ಫ್ಯಾನ್ ಗಾಳಿಗೆ ಸೌಂಡ್ ಕೇಳಿಸಿದೆ. ಹೊಸ ಮನೆ ಅನ್ಸಂತಲೇ ಸ್ವಲ್ಪ ಇದನ್ನ ಆಗ್ತದ. ಮತ್ತು ಜಾಸ್ತಿ ಇದನ್ನ ನಿಮ್ಮ ಕಡೆ ಇದು ಏನೈತ್ಲ ಮಮ್ಮಿ ಕಡೆ ಇದು ರೂಢ ಐತ್ರಿ. ಅದ್ರ ಸಲುವಾಗಿ ಇಲ್ಲಿ ಒಂದು ಇಟ್ಟಿದ್ದು ನರ್ವಸ್ ಆಗೈತೆ ಅಷ್ಟೇ. ನಾಳೆ ಹೋಗುಂಟು ಮಕ್ಕೊಯ್. ನಾಳೆ ಬೆಳಿಗ್ಗೆ ಅನ್ನಿಸ್ಲಿ ಅಪ್ಪ ಗಾಡಿ ಹೊರಡೋದು ಬಂದ ಕೂಡಲೇ ಹೋಗ್ಬಿಡು. ಅವ ಪಪ್ಪಿ ಕೊಡ್ತೈತಿ. ಮಕ್ಕೋತಾಡ್ರಿ ನೋಡ್ರಿ, ಮಕ್ಕಳು ಪದ್ಧತಿ ಹೆಂಗೆ ಮಕ್ಕೊಂಡ. ಗುಡ್ ನೈಟ್ ಸೂರ್ಯ. ಗುಡ್ ನೈಟ್ ಪುಟ್ಟ. ಗುಡ್ ನೈಟ್ ಗಾಯ್ಸ್. ಬಾರಿ ಮುಕ್ಕೊಂದಳ ಸ್ಕೂಬಿ. ಆಕಿನ ಟ್ಯಾಟು ನೋಡ್ರಿ, ಇಲ್ಲೈತಿ ಸ್ಕೂಬಿ ಅಂತ ಅನ್ನೋದ. ಇಲ್ಲಿ ನೋಡ್ರಿ ಎಷ್ಟು ಬಾರಿ ಮುಕ್ಕೊಂಡ.
ಗಿಡ್ಡಿ ಕೈ ಮೇಲೆ ಅಂದ್ರೆ ಎಷ್ಟು ಸಮಾಧಾನಲೆ ಮಲ್ಕೊಂಡಿದ್ದೆ ಅದು. ಹಿಂಗೆ ನೋಡ್ರಿ ಒಟ್ಟು ಯಾರಾದರೂ ಬೇಕಿ ಹಿಂಗೆ ಅವ್ರ ಮಮ್ಮಿ ಇಲ್ಲಂದ್ರೆ ಅಕ್ಕಿ ಇಬ್ಬರೊಳಗೆ ಒಬ್ರು ಇದ್ರೆ ಸಾಕ ಒಟ್ಟು ಆರಾಮ ಇರ್ತೈತಿ ಅದು. ಬಾರಿ ಅನಿಸಿಟ್ಲ ಹಿಂಗೆ ನೋಡೋಕದನ್ನ ಮನುಷ್ಯರ್ಗಿಂತ ಹೆಚ್ಚಿಂದ ಇದು. ಅಷ್ಟೆಲ್ಲ ಮಾತೆಲ್ಲ ತಿಳ್ಕೊತಿತ್ತು ಎಲ್ಲ. ಸರಿ ಗಾಯ್ಸ್ ಬಾಯ್. ಜಸ್ಟ್ ಫ್ರೆಶ್ ಅಪ್ ಆಗಿ ಬನ್ನಿ ಆ್ಯಂಡ್ ಸೂರ್ಯನ ಬಾಡಿಗೆ ಮುಗೀತಂತ ಈಗ ಬರ್ಲಿಕ್ಕತ್ತಾನ ಅವನ್ನ. ಸೊ ಹಾಗಾಗಿ ಈಗ ರೆಡಿ ಆಗಷ್ಟು ಮಟ ನಾ ಬರೋ ಮಟ ಅಂತ ಹೇಳಿದಾನು ಅವ್ರ ಮನೆಗೆ ಹೋಗಿ ಬರ್ತಾನಂತ. ಅದಕ್ಕೆ ನಾನು ಈಗ ರೆಡಿ ಆಗಾಕತ್ತೀನಿ. ಆ್ಯಂಡ್ ನಮ್ಮ ಸ್ಕೂಬಿನೂ ಇಲ್ಲಿ ಕುಂತಾಳು. ಬಂಗಾರಿ ಅಮ್ಮಗೋ ಮನೆಗೆ ಹೋಗುನ ಅಮ್ಮಗೋ ಮನೆಗೆ. ಹಾಂ ಬರ್ತಿ ಹೋಗುನು ಇಲ್ಲೇ ಇರ್ತಿ ಇಲ್ಲ ಅಮ್ಮ ಬೇಕು. ಬಾಯ್ ಹೆಂಗೆ ತೆಗೆದು ನೋಡಾಕತ್ತಾಳ ನೋಡ್ರಿ. ಸರಿ ಈಗ ಹೋಗುನಂತ ಮನೆಗೆ. ನಾಷ್ಟಕ್ಕದ ಥೇಪ್ಲ ಮಾಡ್ಬೇಕನ್ನತ್ತೀನಿ. ಯಾಕಪ್ಪ ಅಂತಂದ್ರೆ ನಾಷ್ಟ ಮಾಡ್ಕೊಂಬಂದಾನಂತ. ನನಗೆ ಅದ್ರ ಜೊತೆ ಥೇಪ್ಲ ಜೊತೆ ಮೊಸರು ಮತ್ತು ಉಪ್ಪಿನಕಾಯಿ ಅವರ ಕೊಟ್ಟರು. ಮೊಸರು ತೊಗೊಂಬ ಅಂತ ಹೇಳಿದ್ದೀನಿ. ಅದನ್ನು ಮೊಸರು ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ತಿಂತೇವೆ. ಸೊ ನೋಡೋಣ, ಅವಂಗೂ ತಿನ್ನಂತ ಹೇಳ್ತೀನಿ. ಯಾಕಂದ್ರೆ ನಂಗೆ ಒಬ್ಬಕಿಗೆ ಹೋಗಂಗಿಲ್ಲ ರೀ ಗೈಸ್ ಅದ್ರ ಸಲ. ಅಲ್ಲ ಬಂಗಾರ, ಈ ಬಂಗಾರ ಏನೂ ತಿಂದಿಲ್ಲ. ಇದು ನನ್ನ ಬಂಗಾರ ಗುಂಡಿ ಮನೆಗೆ ಹೋಗಿ ಮಮ್ಮು ಮಾಡ್ತೈತದ ಅಲ್ಲಪ್ಪ. ಬ್ಯಾಗ್ ಅದು ಪ್ಯಾಕ್ ಮಾಡ್ಕೋತಾನೆ. ಏನಿಲ್ಲ ಇದ್ರಾಗ ಜಸ್ಟ್ ಮೇಕಪ್, ದೆನ್ ಫೋನ್, ಚಾರ್ಜರ್ ಇವರಿ. ಅದು ಬಿಟ್ಟರೆ ಏನು ಇಟ್ಕೊಳ್ಳೋದು ಏನೂ ಇಲ್ಲ. ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೇಕಂತೇನೆ ನಾವು ಹೋಗಿಸ್ಲೇ ಎಲ್ಲ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಸುಮ್ಮನೆ ನೋಡ್ರಿ ಇವಾಗ ಥೇಪ್ಲ ಮಾಡಾಕತ್ತೇನಿ. ಸೊ ಇಲ್ಲಿ 4 ಆಲ್ರೆಡಿ ಬಿಸಿ ಮಾಡ್ಕೊಂಡು ಇಟ್ಕೊಂಡಿನಿ. ಅದ್ರ ಜೊತೆ ಮೆಣಸಿನ್ಕಾಯಿ, ಆಮೇಲೆ ಮೊಸರು ಆ್ಯಂಡ್ ಇಲ್ಲೇ ಇದನ್ನು ಮಾಡತ್ತೆ. ಮೊಸರು ಉಪ್ಪಿನಕಾಯಿ ಹಚ್ಕೊಂಡು ತಿನ್ಸಲ್ಲದ ನಿಮ್ಮ ಫೇವ್ರೇಟ್ ಉಪ್ಪಿನಕಾಯಿ. ಹಿಂಗೆ ಹಚ್ಕೋದ್ರಿ. ದೆನ್ ಹಿಂಗೆ ಎದ್ದುಕೊಂಡು ಸಿಮ್ ಟು ಸಿಮ್ ವಡ ಇದ್ದಂಗೆ ಅದಾವ. ನಾನು ಅದನ್ನು ಹೇಳ್ಬೇಕು. ವಡಾನ ಓಕೆ ಗೈಸ್, ನಾಷ್ಟ ಮಾಡಿ ಸಿಗ್ತೀವಿ. ಮೊಸರುಗಳು ಕಾಂಬಿನೇಷನ್ ಅಂತೂ ಮಸ್ತ್ ಇದೆ ನೋಡ್ರಿ. ಇವಾಗ ಅವ್ರ ಅಮ್ಮನ ಕಡೆ ಬಂದಳ್ರಿ ಈಕಿ. ಅಮ್ಮ ಬಾಯ್ ಮೇಲೆ ಬಾ, ಇಲ್ಲಿ ಬಾ. ಬಂದಳು ಆಕೇನು ಅಮ್ಮ ಕಡೆ ಹೋಗುವಾಳೀಗ. ಮನೆ ಕರ್ಕೊಂಡು ಹೋಗಿರು ಸಿಮಿ ಹಚ್ಚಿದೀವ. ಮತ್ತೆ ಹೆಂಗ ಬಿಟ್ಟಾಳಕ್ಕಿ ನಿನ್ನ ಈಗೆಲ್ಲ ನಿನ್ನ ಹಿಡ್ಕೊಂಡೇ ಇರಾಕಿ. ಬರ್ತೀಯವ ಹೋಗುನ. ಅಲ್ಲಿ ನೋಡ್ರ ಅಮ್ಮ ನೆನಪ್ಲೇ ಅಳುದು. ಇಲ್ಲಿ ಬಂದ್ರ ನನ್ನ ಕಡೆನ ಬರೋದು. ಹೋಗಂಗಿಲ್ಲ. ಏನ್ ಅಮ್ಮನ್ ಬಿಟ್ಟು ಬಂದಾಳ ಅನ್ನೋರ್ಗತ್ತೆ ಇರ್ತಾಳ ಇಲ್ಲಿ. 20 ರೂಪಾಯಿ ಅಟ ಅಳದು ನೋಡತ್. ನಾನು 20 ರೂಪಾಯಿ ಹಿಂದೆ ಫೋನ್ ಕವರ್ ಏನು ಗುಬಿ ಇಲ್ಲೇ ಇರ್ತಿ ಏನ್ ಹೋಗ್ಕಿರಿ ಸ್ಕೂಬಿ? ನೋಡು ನಿನ್ ಬಿಟ್ಟು ಬರೋವಾಳಕ್ಕಿ. ಮತ್ತ ಹಂಗೆ ನಾವು ಹೋಗ ಅಮ್ಮ ಕಡೆ ಹೋಗಿ ಬ್ಯಾಡ ಹೋಗಿ ನಮ್ಮ ಕಡೆ ಬರೋ. ನೀವು ಬಾರ ಬಂಗಾರ, ನೀವು ನನ್ನ ಬಂಗಾರ ಬರೋವ. ನೀನು ಊಟ ಮಾಡಾಕತ್ತೀವಿ. ಆ್ಯಂಡ್ 8 ಇನ್ನೂ ಆಗಿಲ್ಲ, 7:45 ಆತು. ಈಗ ಊಟ ಮಾಡತ್ತೀವಿ. ಸ್ಕೂಬ್ ಎಲ್ಲಿ ಕುಂತಾಳು. ನಮ್ಮ ಮಮ್ಮಿ ಉಪ್ಪಿನಕಾಯಿ ಹಚ್ಚಿರಿ. ಈಗ ತೊಗೊಂಬಂದ್ರೆ ನನಗೆ ಊಟ ಮಾಡಿದ್ಮೇಲೆ ಸಿಗ್ತೇನಂತೆ. ಸ್ಕೂಬಿ ನನ್ನ ತೊಡಿ ಮೇಲೆ ಮಲ್ಕೊಂಡಾಳ್ರಿ. ಆ್ಯಂಡ್ ಭಾಳ ಅಂದ್ರೆ ಭಾಳ ಹೊಟ್ಟೆ ನುಸಾದೈತಿ. ಫುಲ್ ಸುಸ್ತಾಗತೈತಿ. ಇಷ್ಟು ಗಂಟೆ ಅಳ್ಕೊಂತ ಕುಂತೀನಿ ನಾ. ಅಷ್ಟು ಕೆಟ್ಟ ಹೊಟ್ಟೆ ತ್ರಾಸ ಆಗತೈತಿ. ಆ್ಯಂಡ್ ಇವಾಗ ಸಂಡೇ ಒಂದು ಎಲ್ಲ ಹಾಸ್ಪಿಟಲ್ ಇಲ್ಲಿ ನಮ್ಮ ಮನೆ ಕಡೆ ತೆಗ್ದಿರಂಗಿಲ್ಲ. ಏನು ಮಾಡ್ಬೇಕು ತಿಳಿಯೋದೈತಿ ನಂಗೆ. ಅಷ್ಟು ಕೆಟ್ಟ ತ್ರಾಸ ಆಗತೈತಿ. ಆ ಕಡೆ ಹಿಂಗೆ ಹೊಳ್ಳಿದ್ರು ತ್ರಾಸ ಆಗತೈತಿ, ಮಕ್ಕೊಂಡ್ರು ತ್ರಾಸ ಆಗತೈತಿ. ಆ್ಯಂಡ್ ಬಂದಾಗಿಂದ ವ್ಲಾಗ ಮಾಡಿಲ್ಲ. ಈಗ ಊಟ ಮಾಡಿ ಅಷ್ಟು ವ್ಲಾಗ್ ಮಾಡತ್ತೇನೆ. ಬರೀ ಮಲ್ಕೊಳ್ಳೋದ ಮಾಡಿದೆ ನಾ. ಬರೀ ಬೆಡ್ ಮೇಲೆ ಅಲ್ಲಿಂದ ಇಲ್ಲಿ ಉಳ್ಳಾಡತ್ತೀನಿ. ಈ ನಮ್ಮನೆ ಹಿಂಗೆ ಯಾವತ್ತೂ ತ್ರಾಸಾಗಿಲ್ರಿ. ಫಸ್ಟ್ ಇಯರ್ ಡಿಪ್ಲೊಮಾಗೆ ಹೋಗ್ತಿದ್ದೆ ನಾನು. CP ಮಾಡ್ತಿದ್ದೆ ಅಲ್ಲ, ಕಮರ್ಷಿಯಲ್ ಪ್ರಾಕ್ಟೀಸ್. ಆವಾಗ ಈ ಥರ ಆಗೇ ಕಾಲೇಜ್ ಡ್ರಾಪ್ಔಟ್ ಮಾಡಿದ್ದೆ ನಾನು. ಆ ಥರ ಸಲುವಾಗಿನ. ಬಟ್ ಇವಾಗೂ ಅದೇ ಥರ ಭಾಳ ತ್ರಾಸ ಆಗತೈತಿ. ಕುಂತ್ರು ನಿಂತರು ಹೊಟ್ಟೆ ಭಾಳ ನುಸಾದೈತಿ. ಆ್ಯಂಡ್ ನಂಗೆ ಅನ್ಸೋ ಮಟ್ಟಿಗೆ ಸ್ಟೋನ್ ಆದಾಗ ನಂಗೆ ಈ ಥರ ಫೀಲ್ ಆಗಿದ್ದ. ಈಗೂ ಹಂಗಾಗೈತೆ. ಯಾಕಂದ್ರೆ ಅದು ಹೋಗೈತೋ ಇಲ್ಲ ಅಂತೇಳಿ ನಾವು ಚೆಕ್ ಮಾಡ್ಸಿಲ್ಲ. ಆಮೇಲೆ ಸ್ಕ್ಯಾನಿಂಗ್ ಒಳಗೆ
ಏನಿಲ್ಲ ರೀ, ಒಂದು 4 mm ಅಷ್ಟೇ ಐತಿ, ಸಣ್ಣದ ಯೂರಿನ್ ಮುಖಾಂತರ ಹೋಗ್ತೈತಿ ನೀರು ಕುಡಿದ್ರೆ. ಬಟ್ ನೀರು ಜಾಸ್ತಿ ಕುಡಿಯೋತನ ಆದರೆ ಈಗ ಯಾಕೋ ಭಾಳ ಬಂದ್ರೆ ಭಾಳ ತ್ರಾಸ ಆಗ್ತೈತಿ. ಆ್ಯಂಡ್ ಹಾಸ್ಪಿಟಲ್ ಇವತ್ತು ಸಂಡೇ ಬಂದೈತಿ, ನಾಳೆ ಹೋಗ್ಬೇಕು. ನಾಳೆಯೂ ಸೂರ್ಯಗಳು ಮನೆಯಾಗಿನವ್ರ ಮತ್ತು ಅವ ಎಲ್ಲೋ ಹೊರಗೆ ಹೊಂಟಾರ್ರಿ, ಅಂದ್ರೆ ಊರಿಗೆ ಹೊಂಟಾರು. ಅದ್ರ ಸಲುವಾಗಿ ಇವತ್ತು ಇಲ್ಲೇ ಇರ್ತೇನೆ, ನಾನು ಇಲ್ಲೇ ಇರಂದನು. ನಾಳೆ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ಯಾರ ಬರ್ತೀನಿ, ಇಲ್ಲಾಂದ್ರೆ ಸೂರ್ಯ ಬಂದಮೇಲೆ ಒಂದು ಸಲ ಹಚ್ಕೋತೀನಿ ರೀ. ನನಗೆ ಕರ್ರೇನ ಆಗತ್ತಿಲ್ಲ ರೀ ಗೈಸ್, ಅಷ್ಟು ಫುಲ್ ತ್ರಾಸ ಆಗತ್ತೈತಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ, ಕಂಟಿನ್ಯೂ ಅಂತೂ ಮಾಡೋಕ್ಕಾಗಂಗಿಲ್ಲ ನನಗೀಗ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ದಾಗ ಇಂಟ್ರೆಸ್ಟಿಂಗ್ ಏನಾದರೂ ಇದ್ರೆ ತೋರಿಸ್ತೇನೆ ರೀ. ಓಕೆ, ಬಾಯ್.